ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ಇವತ್ತು ಮತ್ತೊಂದು ಮನಸ್ಸಿನ ಆರೋಗ್ಯದ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ಈ ಹಿಂದೆ ಆ್ಯಂಗ್ಸೈಟಿ ಅದ್ರ ಬಗ್ಗೆ ಮಾತಾಡಿದ್ವಿ, ಡಿಪ್ರೆಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ. ಹಾಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ಬೇರೆ ಬೇರೆ ಮಾನಸಿಕ ಆರೋಗ್ಯದ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ಟಾಪಿಕ್ಕು ನಮ್ಮ ಆಡು ಭಾಷೆಯಲ್ಲಿ ಪ್ರತಿಯೊಬ್ಬರು ಅಂದರೆ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಈ ವರ್ಡನ್ನು ಯೂಸ್ ಮಾಡ್ತಾರೆ. ಅದು ಹಾಗೇ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು ಯೂಸ್ ಮಾಡುವಂತಹ ವರ್ಡ್ ನಿಮಗಾಗಲೇ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಅದೇ ಸ್ಟ್ರೆಸ್. ಸೊ ನನಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದೀನಿ. ನಾನು ಪ್ರೆಷರ್ ಜಾಸ್ತಿ ಆಗಿದೆ. ಆಡು ಭಾಷೆ ಕೇಳಿದ್ರೆ ಮಾಡ್ತಾರೋ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ಇಲ್ಲ ಎಷ್ಟು ಪ್ರೆಷರ್ ಇದೆ ಗೊತ್ತಾ ನನಗೆ ಅಂತ. ಹಾಗಾದರೆ ಪ್ರತಿಯೊಬ್ಬರು ಹೇಳ್ತಾರಲ್ಲ ಸ್ಟ್ರೆಸ್ಸು ಪ್ರೆಷರು ಅಂಥೇಳಿ, ಇದು ಮಾನಸಿಕ ಆರೋಗ್ಯದ ಮೇಲೆ ಅಥವಾ ಇದು ಮಾನಸಿಕ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗುತ್ತಾ? ಸ್ಟ್ರೆಸ್ ಅನ್ನೋದು ಮಾನಸಿಕ ಆರೋಗ್ಯ ಅಥವಾ ಮೆಂಟಲ್ ಹೆಲ್ತ್ ಡಿಸಾರ್ಡರಾ ಅಂತ ಕ್ವೆಶನ್ಸ್ ಬರ್ಬೋದು. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಇವಾಗ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ನಾನು ಸ್ಟ್ರೆಸ್ ಅಂದರೆ ಏನು, ಆಮೇಲೆ ಸೈಕಾಲಜಿಲಿ ಸ್ಟ್ರೆಸ್ ವರ್ಸಸ್ ಪ್ರೆಷರ್ ಕೇಳೋದಕ್ಕೆ ಎರಡು ಒಂದೇ ಥರನೇ ಇರುತ್ತೆ. ಪ್ರೆಷರ್ ಅಂದ್ರೂ ನೀವು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಸ್ಟ್ರೆಸ್ ಅಂದರೆ ಒತ್ತಡ, ಪ್ರೆಷರ್ ಅಂದ್ರೂ ಒತ್ತಡ. ಹಾಗಾದರೆ ಇದರಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಸ್ಟ್ರೆಸ್ಸಲ್ಲಿ ಇದ್ದವರಿಗೆ ಯಾವ್ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ಈ ಥರ ಸಿಂಪ್ಟಮ್ಸು ಅಥವಾ ಈ ಥರ ಭಾವನೆಗಳು ನನಗೆ ಬರ್ತಾ ಇರಬೇಕಾದ್ರೆ ನಾನು ಯಾರ ಹತ್ರ ಹೋಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಈಸ್ ಇಟ್ ಸಮಥಿಂಗ್ ಕ್ಯೂರಬಲ್, ಇದು ವಾಸಿ ಆಗುತ್ತಾ ಅಥವಾ ವಾಸಿ ಆಗಲ್ವಾ, ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲು ಫಸ್ಟ್ ಸ್ಟ್ರೆಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವರ್ಡೇ ಹೇಳೋ ಹಾಗೆ ಇವತ್ತು ಕನ್ನಡದಲ್ಲಿ ಒತ್ತಡ. ಇವತ್ತು ಒತ್ತಡ ಇಲ್ಲದೇ ಇರೋ ಅಂತಹ ಕೆಲಸ ಯಾವುದಾದ್ರೂ ಇದೆಯಾ? ಸ್ಟ್ರೆಸ್ ಅನ್ನೋದು ನಮ್ಮ ಡೈಲಿ ಲೈಫಲ್ಲಿ ಇದ್ದೇ ಇರುತ್ತೆ. ನಾನು ನನ್ನ ಹಿಂದಿನ ಆ್ಯಂಗ್ಸೈಟಿ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಈ ಸ್ಟ್ರೆಸ್ ಅನ್ನೋದು ನಮ್ಮ ಜೀವನನ ಟೇಕ್ ಓವರ್ ಮಾಡಬಾರ್ದು. ಹಾಗಾದರೆ ಇದು ಸ್ಟ್ರೆಸ್ ಅಂದರೆ ಏನು ಅಂತ ನೋಡೋದಾದರೆ ಸೈಕಾಲಜಿ ವರ್ಡಲ್ಲಿ ಎರಡು ಥರ, ಒಂದು ಯು ಸ್ಟ್ರೆಸ್ ಅಂತ ಹೇಳ್ತಾರೆ, ಇನ್ನೊಂದು ಡಿಸ್ಟ್ರೆಸ್ ಅಂತ ಹೇಳ್ತಾರೆ. ಯು ಸ್ಟ್ರೆಸ್ ಅಂದರೆ ಇದನ್ನು ನಮಗೆ ಮೇ ಬಿ ಗುಡ್ ಸ್ಟ್ರೆಸ್, ಹೆಲ್ದಿ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಿದು ಹೆಲ್ದಿ ಸ್ಟ್ರೆಸ್? ಈಗ ಈ ವಿಡಿಯೋನ ಮಕ್ಕಳು ನೋಡ್ತಾ ಇದ್ದರೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಸ್ಟ್ರೆಸ್ ಇರುತ್ತಲ್ವ. ಅಂದರೆ ಇವಾಗ ಇವತ್ತು ಎಕ್ಸಾಮ್ ಇದೆ, ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕು, ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ, ನಾನು ಹೋಗಿ ಎಕ್ಸಾಮ್ ಬರೆದು ಬರಬೇಕು ಅನ್ನೋ ಒಂದು ಸ್ಟ್ರೆಸ್ ಇರುತ್ತೆ. ಹೋಗಿ ಎಕ್ಸಾಮ್ನ ಬರೆದು ಬರ್ತೀರ, ಹೌದಾ? ಹಾಗೆ ಈ ಬ್ಯಾಡ್ ಸ್ಟ್ರೆಸ್ ಏನಾಗುತ್ತೆ, ಇಲ್ಲೇ ನಾನು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನು ಎಕ್ಸಾಮ್ ನನಗೆ ಚೆನ್ನಾಗಿ ಬರೀತೀನೋ ಇಲ್ವೋ, ಅಥವಾ ಎಕ್ಸಾಮಲ್ಲಿ ನಾನು ಕೂತ್ಕೊಂಡಾಗ ನಾನು ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ಬಿಡ್ತೀನೋ, ಅಥವಾ ನಾನು ಎಕ್ಸಾಮಲ್ಲಿ ಪಾಸೇ ಆಗೋದಿಲ್ವೇನೋ, ಅಥವಾ ಮೇ ಬಿ ನಿಮಗೆ ನನ್ನ ಕ್ಲೋಸ್ ಫ್ರೆಂಡು ಅವನಿಗೆ ಅಥವಾ ಅವಳಿಗೆ ಈ ಥರ ಆಗೋಗಿತ್ತು, ಎಕ್ಸಾಮಲ್ಲಿ ಹೋದಾಗ ಏನೋ ಒಂದು ತೊಂದರೆ ಆಗಿ ಫೇಲ್ ಆಗಿಬಿಟ್ಟಿದ್ದ, ಅಥವಾ ನಾನು ಪರ್ಸ್ಯೂ ಮಾಡೋಕ್ಕಾಗಲ್ವೇನೋ. ಇದೆಲ್ಲ ಸ್ಟ್ರೆಸ್ಸು. ಅಂದರೆ ಇದೆಲ್ಲ ಇರ್ರ್ಯಾಷನಲ್ ಥಾಟ್ಸ್, ಅಂದರೆ ಅದಕ್ಕೆ ತರ್ಕಬದ್ಧವಾದ ಥಾಟ್ಸ್ಗಳಲ್ಲ, ಇದೆಲ್ಲ ಓನ್ ಅಸಂಪ್ಷನ್ ಥಾಟ್ಸ್ಗಳು. ಸೊ ಇಲ್ಲಿ ಬಂದಾಗ ಅದು ಡಿಸ್ಟ್ರೆಸ್ ಅಂತ ಆಗುತ್ತೆ. ಹಾಗೆ ನಾವೀಗ ದೊಡ್ಡವರಲ್ಲಿ ಎಕ್ಸಾಂಪಲ್ ತೊಗೋಬೇಕಾದ್ರೆ ಅನ್ವಾಂಟೆಡ್ ಥಿಂಕಿಂಗ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸೆಕ್ಟಾರಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಪ್ರಮೋಷನ್ ಸಿಗುತ್ತೆ, ಹೈಕ್ ಸಿಗುತ್ತೆ, ಸ್ಯಾಲರಿ ಇನ್ಕ್ರೀಸ್ ಆಗಿರುತ್ತೆ, ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿರುತ್ತೆ, ಒಳ್ಳೆ ಸಂಸಾರ ಇರುತ್ತೆ. ಆಲ್ ಆಫ್ ಅ ಸಡನ್ ಥಾಟ್ ಪ್ರಾಸೆಸ್ ಬರೋದೇನು ಅಂದರೆ, ಇದನ್ನು ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇನ್ ಕೇಸ್ ನಾನೇನಾದರೂ ಡಿಪ್ ಆದರೆ, ನನ್ನ ಪರ್ಫಾರ್ಮೆನ್ಸ್ ಡಿಪ್ ಆದರೆ, ನನಗೇನಾದರೂ ಕೆಲಸ ಹೋಗ್ಬಿಟ್ರೆ, ಇದೆಲ್ಲದು ಅಸಂಪ್ಷನ್ನು ಆ್ಯಂಡ್ ಇರ್ರ್ಯಾಷನಲ್. ಇದು ತರ್ಕಬದ್ಧವಾದ ಥಾಟ್ಸ್ ಅಲ್ಲ. ಈ ಥರ ವಿಚಾರದಲ್ಲಿ ಸ್ಟ್ರೆಸ್ಸು ಏನಾಗುತ್ತೆ ಅಂದರೆ ಆ್ಯಡ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಈಗ ಇದರಲ್ಲಿ ನಾವು ಹೇಳಿದ್ವಲ್ಲ ಡಿಸ್ಟ್ರೆಸ್ ಅಂತಂದರೆ ವಿಚ್ ಇಸ್ ಇರ್ರ್ಯಾಷನಲ್,
ಅಂದರೆ ಭಯದ ಪ್ಲಸ್ ನಮಗೆ ಅಸಂಪ್ಷನ್ ಆಗೋವಂತಹ ಥಾಟ್ಸ್ಗಳಿರುತ್ತೆ. ಹಾಗಾದರೆ ಇವಾಗ ಸ್ಟ್ರೆಸ್ಸಿಗೂ ಮತ್ತು ಪ್ರೆಷರ್ಗೂ ಏನು ಡಿಫ್ರೆನ್ಸು? ಸ್ಟ್ರೆಸ್ ಅನ್ನೋದು ಈಸ್ ಅ ಲಾಂಗ್ ಈವೆಂಟ್. ಈ ಸ್ಟ್ರೆಸ್ಸು ಯಾವುದೇ ರೀತಿಯಿಂದ ಬರ್ಬೋದು. ಕೆಲವು ಸಲ ಜೆನೆಟಿಕ್ಸ್ ಅಂತಲೂ ಹೇಳ್ತಾರೆ, ಅದರಿಂದ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಸೆಲ್ಫ್ ಡೌಟ್, ನನಗಿದನ್ನು ಮಾಡೋಕ್ಕೆ ಆಗುತ್ತೋ ಆಗಲ್ವೋ ಅಂತ ಇರ್ಬೋದು. ಅಥವಾ ಕೆಲವೊಂದಿಷ್ಟರಲ್ಲಿ ಈ ಇನ್ಫೀರಿಯಾರಿಟಿ ಅಂತ ಇರ್ಬೋದು. ಈ ಥರದ್ದು ಆದಾಗ, ಅಂದರೆ ನಮ್ಮಿಂದ ಏನಾದರೂ ಒಂದು ಅಡಿಷ್ನಲ್ ಎಕ್ಸ್ಪೆಕ್ಟೇಷನ್ ಇದ್ದು ಅದನ್ನು ನನಗೆ ಮೀಟ್ ಮಾಡೋಕ್ಕೆ ಆಗದೇ ಇದ್ದಾಗ ಈ ಸ್ಟ್ರೆಸ್ಗಳು ಬರುತ್ತೆ. ಪ್ರೆಷರ್ಗೆ, ಈಗ ಸ್ಟ್ರೆಸ್ಸಿಗೆ ಮತ್ತು ಪ್ರೆಷರ್ಗೆ ಏನು ಡಿಫ್ರೆನ್ಸು ಅಂದರೆ, ಪ್ರೆಷರ್ ಈಸ್ ಸಮಥಿಂಗ್, ಇದು ಹೊರಗಡೆಯಿಂದ ಬರೋವಂಥದ್ದು. ಈಗ ನೀವೆಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕು, 3-4 ದಿನ ಟ್ರಾವೆಲಿಂಗ್ ಇದೆ, ಅಲ್ಲಿ ನೀವು ಕೆಲಸಕ್ಕೋಸ್ಕರ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಳ್ಳೋಣ. ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು, ಅಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು, ಇಲ್ಲ ಎಷ್ಟೋ ಜನ ಫ್ಲೈಟಲ್ಲಿ ಹೋಗ್ತಾರೆ. ಸೊ ಇದು ಒಂದು ಸ್ಟ್ರೆಸ್ ಅನ್ನೋದು ನಾರ್ಮಲ್ ಇರುತ್ತೆ, ಅಂದರೆ ಟ್ರಾವೆಲಿಂಗ್ ಅಂತ ಹೇಳಿ ಅನ್ಕೋತೀವಿ. ಈ ಅಡಿಷ್ನಲ್ ಪ್ರೆಷರ್ ಏನು ಬರುತ್ತೆ ಅಂದರೆ, ಹೊರಗಡೆಯಿಂದ ನೀವು ಈ ಡೆಸ್ಟಿನೇಷನ್ನಿಗೆ 5:55ಕ್ಕೆ ರೀಚ್ ಆಗಬೇಕು. ನೀವು 5:55ಕ್ಕೆ ರೀಚ್ ಆಗಬೇಕಾದ್ರೆ ಯು ಹ್ಯಾವ್ ಟು ಡೂ ಅ ಲಿಸ್ಟ್ ಆಫ್ ಥಿಂಗ್ಸ್ ಅನ್ನೋ ಇನ್ಸ್ಟ್ರಕ್ಷನ್ಸು ಆ್ಯಂಡ್ ಅಡಿಷ್ನಲ್ ಪ್ರೆಷರ್. ಅದು ಹೊರಗಡೆ ಕಂಪನಿಯಿಂದ ಇರ್ಬೋದು, ಅಥವಾ ನಿಮ್ಮ ಬಾಸಿಂದ ಇರ್ಬೋದು, ಅಥವಾ ಎನಿಬಡಿ. ಆ ಪ್ರೆಷರ್ನ ಕೊಟ್ಟಾಗ ಏನಾಗುತ್ತೆ ಅಂದರೆ, ಅದು ಆ ಟೈಮಿಗೆ, ಆ ಈವೆಂಟಿಗೆ ಆ ಪ್ರೆಷರ್ ಇನ್ಕ್ಲೂಡ್ ಆಗುತ್ತೆ, ಅಂದರೆ ಇನ್ನೊಂದಿಷ್ಟು ಒತ್ತಡ ಇನ್ಕ್ಲೂಡ್ ಆಗುತ್ತೆ. ಆ ಟೈಮ್ ಕಳೆದು ಹೋದ್ಮೇಲೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ. ಹಾಗಾದರೆ ಈ ಒತ್ತಡ ಅಂತಂದರೆ ಇದು ಯಾವತ್ತು ಕಂಟಿನ್ಯೂಸ್ ಥಾಟ್ಸ್ಗಳು ಬರ್ತಾ ಇರುತ್ತೆ, ಇರ್ರ್ಯಾಷನಲ್ ಥಾಟ್ಸ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಮೆಜಾರಿಟಿ ಒಬ್ಬ ಪರ್ಸನ್ನಿಗೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೆಗೆಟಿವ್ ಥಾಟ್ಸ್ ಅಂದರೆ ಏನು. ಈಗ ನೆಗೆಟಿವ್, ಒಂದು ಮನುಷ್ಯನಿಗೆ ಸರಿಸುಮಾರು ಆಲ್ಮೋಸ್ಟ್ ಒಂದು 70,000 ಥಾಟ್ಸ್ ಇನ್ ಅ ಡೇ ಅಂತ ಬರುತ್ತೆ. ಅದರಲ್ಲಿ 50% ನೆಗೆಟಿವ್ ಆಗಿರುತ್ತೆ ಅಂತ. ಈ ಥರ ವ್ಯಕ್ತಿಗಳಲ್ಲಿ ಈ ನೆಗೆಟಿವ್ ಥಾಟ್ಸ್ಗಳು ಅವರನ್ನು ಡ್ರೈವ್ ಮಾಡೋದಕ್ಕೆ ಶುರು ಮಾಡಿರುತ್ತೆ. ಸೊ ಅಲ್ಲಿ ಈ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಹಾಗಾದರೆ ಈ ಸ್ಟ್ರೆಸ್ದು ಸಿಂಪ್ಟಮ್ಸ್ ಏನಿರುತ್ತೆ ಅಂತ ನೋಡೋಣ. ಸೊ ಯೂಶಲಿ ಈ ಸ್ಟ್ರೆಸ್ ಜಾಸ್ತಿ ಆದವರಿಗೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಹಾಗೆ ನೆಗೆಟಿವ್ ಥಿಂಕಿಂಗ್ ಜೊತೆಗೆ ಈ ಅವರ ಸೆಲ್ಫ್ ಇಮೇಜ್ ಅಂತ ಹೇಳ್ತಾರಲ್ಲ, ಸೆಲ್ಫ್ ಎಸ್ಟೀಮ್, ಅದ್ರ ಬಗ್ಗೆ ಸೆಲ್ಫ್ ಡೌಟ್ ಶುರುವಾಗುತ್ತೆ. ನನ್ನ ಹತ್ರ ಇರೋ ಸ್ಕಿಲ್ ಸೆಟ್ ಚೆನ್ನಾಗಿಲ್ಲ ಅಂತ ಇರ್ಬೋದು, ಅಥವಾ ನಾನು ಐ ಆಮ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಇರ್ಬೋದು, ಅಥವಾ ನಾನು ಈ ಕೆಲಸ ನನ್ನ ಹತ್ರ ಮಾಡೋಕ್ಕೆ ಆಗಲ್ಲ ಅಂತ ಇರ್ಬೋದು. ಈ ಥರ ಥಾಟ್ಸ್ಗಳು ಬರುತ್ತೆ. ಹಾಗೆ ಬಹಳಷ್ಟು ಜನಕ್ಕೆ ಸ್ಟ್ರೆಸ್ ಜಾಸ್ತಿ ಆದಾಗ ಕೈಯಲ್ಲಿ ಬೆವರೋದು, ಅಂದರೆ ಸ್ವೆಟಿ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಆ ಥರದ್ದಾಗುತ್ತೆ. ಆಮೇಲೆ ಒಂದಿಷ್ಟು ಜನಕ್ಕೆ ಇಟ್ ವಿಲ್ ಲೀಡ್ ಟು ಫಿಸಿಕಲ್ ಇಶ್ಯೂಸ್. ಈಗ ಬಹಳಷ್ಟು ಜನ ನಮ್ಮಲ್ಲಿ ಬರೋರು, ಕೆಲವರು ಡಾಕ್ಟ್ರ್ ಹತ್ರ ಹೋಗ್ತಾರೆ, ಗ್ಯಾಸ್ಟ್ರೈಟಿಸ್ ಇದೆ ಡಾಕ್ಟ್ರೇ ಅಂತ ಹೇಳಿ ಅವ್ರ ಹತ್ರ ಹೋಗಿರ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಆಗಲ್ಲ. ಆಮೇಲೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಅದನ್ನು ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ಆ ಹಾರ್ಟ್ ಬೀಟ್ ಜಾಸ್ತಿ ಆಗೋದ್ರಿಂದ ಡಾಕ್ಟರ್ ಹತ್ರ ಹೋಗಿ ನನಗೇನಾದ್ರು ಕಾಯಿಲೆ ಇದೆ ಅಂತ ಹೇಳಿ ಕೇಳಿಕೊಂಡು, ಈ ಒತ್ತಡದಿಂದ ಕೆಲವೊಂದಿಷ್ಟು ಫಿಸಿಕಲ್ ಹೆಲ್ತ್ ಇಶ್ಯೂಸ್ನ ನಾವೇ ಇನ್ವೈಟ್ ಮಾಡ್ತೀವಿ. ಹಾಗಾದರೆ ಇದಕ್ಕೆ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ, ಅಥವಾ ಈ ಸ್ಟ್ರೆಸ್ಸು ಸಮಥಿಂಗ್ ಕ್ಯೂರಬಲ್ಲ, ಅಥವಾ ಇದು ಕ್ಯೂರ್ ಆಗುತ್ತಾ ಆಗಲ್ವೋ ಅಂಥೇಳಿ ನಾವೆಲ್ಲ ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಸೈಕಾಲಜಿಸ್ಟ್ ಅಂತ ನಾವು ಏನು ಹೇಳ್ತೀವಲ್ಲ ಅವರು, ಅಥವಾ ಸೈಕ್ಯಾಟ್ರಿಸ್ಟ್. ಸೊ ಯೂಶಲಿ ಈ ಸ್ಟ್ರೆಸ್ ರಿಲೇಟೆಡ್ ಇದ್ದಾಗ ಐ ವುಡ್ ರೆಕಮೆಂಡ್ ಯು ಶುಡ್ ಗೋ ಟು ಸೈಕಾಲಜಿಸ್ಟ್ ಅವ್ರ ಹತ್ರನೇ ಹೋಗಬೇಕು. ಯಾಕೆ ಅಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ನನ್ನ ಓನ್ ಥಾಟ್ಸ್ಗಳು, ನನಗೆ ಪ್ರಾಬ್ಲಮ್ಸ್ ಅದನ್ನು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಇದನ್ನು ಅಲೈನ್ ಮಾಡಿಕೊಂಡು ಆಮೇಲೆ ಆ ಸ್ಟ್ರೆಸ್ ಲೆವೆಲ್ನ ಇವತ್ತು ರೆಡ್ಯೂಸ್ ಮಾಡೋದಕ್ಕೆ ನಮ್ಮಲ್ಲಿ ಮೈಂಡ್ ಆ್ಯಂಡ್ ಬಾಡಿ ಅನ್ನೋ ಅಪ್ರೋಚ್ ಕೂಡ ಮಾಡಿದ್ದೀವಿ. ಇದು ಪ್ರಪ್ರಥಮ ಬಾರಿಗೆ ಇಂಡಿಯಾದಲ್ಲಿ ನಾನು ಶುಭಾ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಇಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನು ಇಂಟ್ರಡ್ಯೂಸ್ ಮಾಡಿರೋದು. ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಮೈಂಡ್ ಆ್ಯಂಡ್ ಬಾಡಿ ಅನ್ನೋದ್ರ ಬಗ್ಗೆನೂ ನಾನು ಮಾತಾಡ್ತೀನಿ, ಈ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇದ್ದಾಗ ನಾವು ಹೇಗೆ ಮಾಡ್ತೀವಿ ಅಂತ.
ಹಾಗಾದರೆ ಈ ಸೈಕಾಲಜಿಸ್ಟು ಸ್ಟ್ರೆಸ್ ಇದ್ದವರಿಗೆ ಹೇಗೆ ಅವರನ್ನು ಸಪೋರ್ಟ್ ಮಾಡ್ತಾರೆ ಅಥವಾ ಹೇಗೆ ಅದರಿಂದ ಹೊರಗೆ ಬರೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಫಸ್ಟು ಕೌನ್ಸಿಲಿಂಗ್ ಅಂತ ಹೇಳಿದೆ. ಕೌನ್ಸಿಲಿಂಗ್ ಫಾಲೋಡ್ ಬೈ ಥೆರಪಿ. ಈವನ್ ಸ್ಟ್ರೆಸ್ ಇದ್ದಾಗಲೂ ಇಟ್ ಅಪ್ಲೈಸ್ ಸೇಮ್ ಥಿಂಗ್. ನಾವು ಕೌನ್ಸಿಲಿಂಗ್ ಹೋದಾಗ ನಮಗೆ ಆಗ್ತಾ ಇರುವಂತಹ ಭಾವನೆಗಳನ್ನು, ಅದು ನಾವು ನೆಗೆಟಿವ್ ಇರ್ಬೋದು, ನಕಾರಾತ್ಮಕ ಭಾವನೆಗಳಿರ್ಬೋದು, ಒಂದಿಷ್ಟು ಫಿಯರ್ಸ್ಗಳಿರ್ಬೋದು, ಒಂದಿಷ್ಟು ನಮ್ಮದು ಓನ್ ಥಾಟ್ಸ್ಗಳಿರ್ಬೋದು, ಅದನ್ನು ಹೇಳಿದಾಗ ಸೈಕಾಲಜಿಸ್ಟ್ ಅವರು ನಮ್ಮ ಥಾಟ್ಸ್ನ ಅಲೈನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ. ಸ್ಟ್ರೆಸ್ ಒಂದು ಅರ್ಥ ಮಾಡ್ಕೋಬೇಕು, ಸ್ಟ್ರೆಸ್ ಇಲ್ಲದೆ ಇರುವಂತಹ ಯಾವುದೇ ಕೆಲಸನೂ ಇರಲ್ಲ, ಅಥವಾ ಸ್ಟ್ರೆಸ್ ಇಲ್ಲದೆ ಇರುವಂಥ ಜೀವನ ಇರಲ್ಲ. ಅದನ್ನು ನಾವು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಬೇಕಾಗಿದೆ. ಆ ಕಲಿಯೋದಕ್ಕೆ ನಮಗೆ ಸೈಕಾಲಜಿಸ್ಟು ಹೆಲ್ಪ್ ಮಾಡ್ತಾರೆ. ಸೊ ನಿಮಗೆ ಸ್ಟ್ರೆಸ್ ಅಂದರೆ ಏನು, ಆಮೇಲೆ ಸ್ಟ್ರೆಸ್ಸಿಗೆ ಪ್ರೆಷರಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂಥೇಳಿ ಹೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಈ ಸ್ಟ್ರೆಸ್ ಇದ್ದಾಗ ಯಾರ ಹತ್ರ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ನೀವು ಒತ್ತೋ ಮುಖಾಂತರ ಮುಂದೆ ಬರುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಮತ್ತು ನೀವಿನ್ನೂ ನಮ್ಮ ಚಾನಲ್ ಅಥವಾ ನಿಮಗೆ ಈ ವಿಡಿಯೋನ ನಿಮ್ಮ ಕಾಮೆಂಟ್ಸ್ ಮುಖಾಂತರ, ಇವಾಗ ಸ್ಟ್ರೆಸ್ ಬಗ್ಗೆ ಹೇಳಿದೆ ಅಥವಾ ನಿಮಗೆ ಈ ನಾನು ಎಕ್ಸ್ಪ್ಲೇನ್ ಮಾಡಿರೋ ಯಾವುದಾದ್ರು ಸಿಂಪ್ಟಮ್ಸ್ ಆ ಥರದ್ದೇನಾದರೂ ಇದ್ದರೆ ಅಲ್ಲಿ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಮುಂದೆ ಬರುವಂತಹ ವಿಡಿಯೋಗಳು ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಬೇಕು ಅಂತಂದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಮನಸ್ಸಿನ ಆರೋಗ್ಯದ ಟಾಪಿಕ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ನಿಮ್ಮ ಪ್ರಸನ್ನ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.